ಟಿ ವಿ ಇಂಡಸ್ಟ್ರಿಲಿ ಇದ್ದೀರಾ, ಇಷ್ಟೆಲ್ಲ ಧಾರಾವಾಹಿಗಳನ್ನ ಮಾಡಿದ್ದೀರಾ, ಜನರು ಟಿ ವಿ ಇಂಡಸ್ಟ್ರಿ ಬಗ್ಗೆ ಯಾವ ವಿಚಾರದಲ್ಲಿ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ನಿಮಗೆ? ನಾನು ಎಲ್ಲ ರಂಗದಲ್ಲೂ ಎಲ್ಲ ರೀತಿಯೂ ಹಿಂಸೆ ಇರುತ್ತೆ, ಎಲ್ಲದು ನಮ್ಮ ಚಾಯ್ಸು. ಹೆಣ್ಮಕ್ಳಿಗಂತಲ್ಲ, ಹುಡುಗರಿಗೂ ಹೇಳೋದು, ಯಾವುದೇ ಆಗಲಿ ಕೆಟ್ಟದಾಗಲಿ ಒಳ್ಳೆಯದಾಗಲಿ ಚೂಸ್ ಮಾಡ್ಕೊಳ್ಳೋದು ನಮ್ಮ ಮೇಲೆ ಬಿಟ್ಟಿರುತ್ತೆ. ಇಲ್ಲಿ ಇಂಡಸ್ಟ್ರಿ ಅಂದರೆ ಅವಳೇನೋ ಅಥವಾ ಅವನೇನೋ ಅನ್ನೋ ಥರ ಬಿಂಬಿಸೋದು ಬೇಡ. ಅದು ಆ ಥರ ಇರಲ್ಲ ಅಲ್ಲಿ. ಎಷ್ಟೋ ಅವ್ರ ಪರ್ಸ್ನಲ್ ಲೈಫಲ್ಲಿ ಎಷ್ಟೋ ಚೆಂದ ಇರ್ತಾರೆ, ಎಷ್ಟೋ ನಾರ್ಮಲ್ ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರ ಪ್ರಕಾರ ಏನೋ ಈಗ ನಾವೇನೋ ಒಂದು ಫೋಟೋ ಹಾಕಿದ ತಕ್ಷಣ ಅವ್ರ ಪ್ರಕಾರ ನಾನು ಕೇಳಿದ್ದೆ, ಅದೇ ನೀವು ಬಟ್ಟೆ ಹಾಕ್ತೀರಾ ಈ ಥರದ್ದು ಅಂದರೆ ಏನೋ ಅಟ್ರಾಕ್ಷನ್ ಮಾಡೋ ಥರ ಇಲ್ಲ, ಆ ಥರದ್ದಲ್ಲ. ನಾವು ಆ ಪಾತ್ರಕ್ಕೆ ತಕ್ಕನಾಗಿ ಹಾಕಲಿಕ್ಕೆ ಇಷ್ಟಪಡ್ತೀವಿ, ಅಥವಾ ಆ ಪಾತ್ರ ಹೌದು ಅದು ನಮ್ಮ ಚಾಯ್ಸ್ ಆಗಿರುತ್ತೆ ಕೆಲವೊಂದು ಸತಿ ಚೆಂದ ಹಾಕಬೇಕು ಅನ್ನೋ, ಯಾಕೆಂದರೆ ಆ ಪಾತ್ರ ಅಷ್ಟು ಗ್ರ್ಯಾಂಡಾಗಿ ಬರಲಿ, ಚೆಂದ ಕಾಣಲಿ ಅನ್ನೋ ಇದಕ್ಕೆ ನಾವು ಚೆಂದ ಮಾಡಿ ರೆಡಿಯಾಗಿ ಇದು ಮಾಡ್ತೀವಿ. ಅದರ ಅರ್ಥ ಅಲ್ಲ ನಾವು ಅದನ್ನು ಕೆಟ್ಟದಾಗಿ ಇದು ಮಾಡಬೇಕು ಅಂತಿಲ್ಲ. ಎಲ್ಲ ಇಂಡಸ್ಟ್ರಿನ ಎಲ್ಲ ಕ್ಷೇತ್ರದಲ್ಲೂ ಇದ್ದೇ ಇರುತ್ತೆ ಕೆಲವೊಂದು ಗುಡ್ ಅಥವಾ ಬ್ಯಾಡ್ ಅನ್ನೋದು. ಸೊ ಇದಕ್ಕೆ ಮಾತ್ರ ಅನ್ನೋದು ಕೆಲವ್ರ ಭಾವನೆಗಳಿದೆ, ಅದು ತಪ್ಪು. ಯಾಕೆಂದರೆ ಅವ್ರ ಕ್ಷೇತ್ರ ಬೇರೆ ಇರುತ್ತಲ್ಲ, ಅವರು ಅದರಲ್ಲಿ ಇದ್ದಾರೆ. ನಾನು ಟೀಚಿಂಗಲ್ಲಿ ಇದ್ದೆ, 6 ತಿಂಗಳಿದ್ದು ಅಷ್ಟೇ ಇದ್ದಿದ್ದು. ನಾನು ನೋಡಿದ್ದೀನಿ ಒಬ್ಬ ಟೀಚರ್ ಕೂತ್ಕೊಂಡು ಹೈಸ್ಕೂಲ್ ಹುಡುಗಿಗೆ ಕೆಟ್ಟದಾಗಿ ಮಾತಾಡಿ ನಾನೇ ಕೇಳಿಸ್ಕೊಂಡು, ನನಗದು ತುಂಬ ನೋವು ಕೊಟ್ಟದ್ದು. ನಾನು ಅದಕ್ಕೋಸ್ಕರ ಅವ್ರ ಭಾವನೆಗಳು ಈ ಥರದ್ದಿರುತ್ತೆ ಅಂದಾಗ ನನಗೆ ಅದು ಬೇಡ ಅನಿಸಿದ್ದೆ. ನಂಗೆ ಅವಾಗ ಟೀಚಿಂಗು ಒಂದು 10th ಹುಡುಗಿಗೆ ಅವರು ಆರಾಮಾಗಿ ಹೇಳ್ತಾರೆ, ಆ ಹುಡುಗಿ ನನ್ನ ಮಕ್ಕಳಿಗೆ ಅಂದರೆ ಟೀಚರ್ಸ್ನ ಇಂಪ್ರೆಸ್ ಮಾಡಬೇಕು ಅನ್ನೋದು ಅದು ಮಕ್ಕಳ ಆ ಏಜಿನ ಒಂದು ಇದು. ಅದನ್ನು ನಾವು ದೊಡ್ಡವರಾಗಿ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಟೀಚರ್ಸಲ್ಲಿ ಇರಬೇಕು ಅನ್ನೋದು. ಹಾಗಂತ ಎಲ್ಲರೂ ಕೆಟ್ಟವರು ಅಂತಲ್ಲ, ನಾನು ನೋಡಿರೋ ಟೀಚರ್ಸ್ ತುಂಬ ಇದ್ದಾರೆ. ನಮ್ಮ ಟೀಚರ್ಸ್ ಎಲ್ಲ ತುಂಬ ಒಳ್ಳೆಯವರು. ಆ ಏಜಲ್ಲಿ ಎಲ್ಲ ಮಕ್ಕಳಿಗೂ ಯಾವ ತಪ್ಪು ಸರಿ ಗೊತ್ತಿರಲ್ಲ. ಅದನ್ನು ಅರ್ಥ ಮಾಡಿಸೋದು, ಅಥವಾ ಆ ಏಜಿನಲ್ಲಿ ಅವ್ರಿಗೆ ಅದೇನೋ ಒಂದು ಹೊಸ ರೀತಿಯ ಒಂದು ಖುಷಿ ಕೊಡುತ್ತೆ, ಯಾರನ್ನೋ ಒಂದು ಒಳ್ಳೆ ರೀತಿ ತೋರಿಸ್ಕೊಳ್ಳೋದು, ನನ್ನನ್ನು ನಾನು ಮಾಡೋದು ಖುಷಿ ಕೊಡುತ್ತೆ. ಅದನ್ನು ನಾವು ತಗೊಳ್ಳೋದು ಅಥವಾ ಅವ್ರಿಗೆ ಅರ್ಥ ಮಾಡಿಸೋದು ನಮ್ಮ ಹಕ್ಕು, ಅಂದರೆ ಒಂದು ಕರ್ತವ್ಯ ಆಗಿರುತ್ತೆ. ನಂಗೆ ಅವಾಗಲೇ ಹಿಂಸೆ ಅನಿಸ್ಬಿಡ್ತು ಇಲ್ಲ ಅಂತ ಹೇಳಿ.